ವ್ಲಾಗ್ಸ್ ಆ್ಯಂಡ್ ನೀವು ನೋಡ್ತಿರೋ ವ್ಲಾಗ್ ಬಂದು ಫೆಬ್ರವರಿ 23rd. ಅದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್. ಸೊ ಇಷ್ಟು ದಿವಸ ನಾನು ವ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಸಮ್ ಪರ್ಸ್ನಲ್ ರೀಸನ್ಸ್. ಹೆಲ್ತ್ ಯಾರಿಗೂ ಹುಷಾರಿರಲಿಲ್ಲ, ನನಗೂ ಮತ್ತು ನನ್ನ ಮಕ್ಕಳಿಗೆ. ಸೊ ಒಂದು ಕಡೆಯಿಂದ ಎಲ್ಲರಿಗೂ ಹುಷಾರಿಲ್ದಂಗೆ ಆಯಿತು. ಸೊ ಅದರಿಂದ ಸ್ವಲ್ಪ ರೆಸ್ಟ್ ತೊಗೊಂಡ್ವಿ ಆ್ಯಂಡ್ ಇವಾಗ ಎಲ್ಲರೂ ಆರಾಮಾಗಿದ್ದೀವಿ. ಆ್ಯಂಡ್ ಇದು ಬಂದು ನಾನು 23rd ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ರೆಕಾರ್ಡ್ ಮಾಡಿದ್ದು. ಅದೇ ನನ್ನ ಲಾಸ್ಟ್ ರೆಕಾರ್ಡಿಂಗ್. ಇವತ್ತವರೆಗೂ ನಾನು ರೆಕಾರ್ಡಿಂಗ್ ಮಾಡಿರಲಿಲ್ಲ. ಸೊ ತುಂಬ ಫುಲ್ ಕಂಪ್ಲೀಟ್ ಬೆಡ್ ರೆಸ್ಟ್ ತೊಗೊತಾ ಇದ್ದೆ ಮತ್ತು ಎಲ್ಲ ಕೇರ್ಫುಲ್ ಆಗಿದ್ವಿ. ಸೊ ಬೆಟರ್ ದಟ್ ಇಟ್ ಇಸ್ ನಾಟ್ ಕೋವಿಡ್, ನಾರ್ಮಲ್ ಒಂದು ಟೈಪ್ ಆಫ್ ಕೋಲ್ಡ್ ಥರ ಆಗಿತ್ತು ಅಷ್ಟೇ. ಸೊ ಇದು ಬಂದುಬಿಟ್ಟು ನಾನು ಸೋರೆಕಾಯಿದು ಹಲ್ವಾ ಮಾಡ್ತಾಯಿದ್ದೆ. ಆ್ಯಂಡ್ ನೀವು ವ್ಲಾಗ್ಸ್ ನೋಡ್ತಾ ಇದ್ದೀರಲ್ವ, ಸೊ ಅದರಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ. ಸ್ವಲ್ಪ ಗೀ ಹಾಕಿ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಸೋರೆಕಾಯಿನ ಏನಿದೆ ಪೀಲ್ ಆಫ್ ಮಾಡಿ ಅದನ್ನು ಚಿಕ್ಕ ಚಿಕ್ಕ ಪೀಸಸ್ ಮಾಡಿಕೊಂಡು ತುರಿದಿಟ್ಕೊಂಡು ಅದನ್ನು ನೀರಲ್ಲಿ ಹಾಕಿ ಸ್ವಲ್ಪ ಹಿಂಡಿ ನೀರಲ್ಲಿ ಹಿಂಡು, ಇವಾಗ ನಾವು ಅವಲಕ್ಕಿನ ಹಿಂಡಿಬಿಟ್ಟು ತೆಗಿತೀವಲ್ಲ, ಸೊ ಅದೇ ರೀತಿ ಹಿಂಡಿಬಿಟ್ಟು ಸಪ್ರೇಟಾಗಿ ತೊಗೊಳ್ಳಿ. ಸೊ ಅದರಿಂದ ಏನಾಗುತ್ತೆ, ನೀರಂಶ ಅನ್ನೋದು ಅದರಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಅದಾದ ನಂತರ ಸ್ವಲ್ಪ ಹಾಲು ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಸಾಫ್ಟ್ ಮಾಡ್ತಾಯಿದ್ದೀನಿ. ಸೊ ಸಾಫ್ಟ್ ಆಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇದರಲ್ಲಿ ಮೆಷರ್ಮೆಂಟ್ ಬಂದುಬಿಟ್ಟು 1 ಬೌಲಲ್ಲಿ ನಾನು ಸೋರೆಕಾಯಿ ತೊಗೊಂಡು, ಸೊ ಸೇಮ್ ಮೆಷರ್ಮೆಂಟಲ್ಲಿ ಸ್ವಲ್ಪ ಕಮ್ಮಿ ಅದರಲ್ಲಿ ಶುಗರ್ ತೊಗೊಂಡಿದ್ದೀನಿ. ಯಾಕಂದರೆ ಮನೇಲಿ ಅತ್ತೆ ಮಾವ ಎಲ್ಲರೂ ತಿಂತಾರೆ, ಸೊ ಅದಕ್ಕೇ ಸ್ವಲ್ಪ ಶುಗರ್ ಕಮ್ಮಿ ಹಾಕ್ಕೊಂಡಿದ್ದೀನಿ. ಸೊ ನೀವೇನಾದರೂ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಂತಂದರೆ ಈಕ್ವಲ್ ಮೆಷರ್ಮೆಂಟ್ ತೊಗೊಳ್ಳಿ. ಸೊ ತುಂಬಾ ಟೇಸ್ಟಿಯಾಗಿತ್ತು, ನನಗದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಇದು ಸೋರೆಕಾಯಿಂದ ಹಲ್ವಾ ಟ್ರೈ ಮಾಡ್ತಾ ಇದ್ದಿದ್ದು. ಬಿಕಾಸ್ ಎವ್ರಿ ವೆಡ್ಡಿಂಗ್ ಆ್ಯನಿವರ್ಸರಿಯಲ್ಲಿ ಹಸ್ಬೆಂಡ್ ಏನು ಇಷ್ಟ ಆಗುತ್ತೆ ಅದನ್ನು ಕೇಳಿದಾಗ ಅವರು ಆದಷ್ಟು ನನಗೆ ಡಿಫಿಕಲ್ಟ್ ಟಾಸ್ಕೇ ಕೊಡ್ತಾರೆ. ಒಂದೊಂದು ಸತಿ ಕ್ಯಾರೆಟ್ ಹಲ್ವಾ ಕೇಳ್ತಾರೆ, ಒಂದೊಂದು ಸತಿ ಪಂಪ್ಕಿನ್ ಹಲ್ವಾ. ಸೊ ಈ ಸಾರಿ ಫುಲ್ ಡಿಫ್ರೆಂಟ್ ಸೋರೆಕಾಯಿ ಹಲ್ವಾ ಕೇಳಿದರು. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಮಾಡಿದೆ, ಎಲ್ಲರಿಗೂ ಸರ್ವ್ ಮಾಡಿ. ಆ್ಯಂಡ್ ವೆಡ್ಡಿಂಗ್ ಆ್ಯನಿವರ್ಸರಿ ಆ್ಯಸ್ ಯೂಶ್ವಲ್ ಹೊರಗಡೆ ಹೋಗಿದ್ವಿ. ಆ್ಯಂಡ್ ಇದು ಬಂದು ರಾಮೆನ್ ಅಂತೆ, ನಾನು ಯಾವತ್ತೂ ನೋಡಿರಲಿಲ್ಲ, ಕೇಳಿರಲಿಲ್ಲ. ಆ್ಯಂಡ್ ಅದು ಬಂದು ನಾನೇನು ಟ್ರೈ ಮಾಡೋಕ್ಕೋಗಿ ಜಾಪನೀಸ್ ಡಿಶ್ ಅದು. ಸೊ ನನಗೆಲ್ಲದರಲ್ಲಿ ಇಷ್ಟ ಆಗಿದೆ ಅಂದರೆ ಮಿಲ್ಕ್ ಶೇಕ್ ಒಂದು ಸೂಪರಾಗಿ ಇಷ್ಟ ಆಯಿತು ನನಗೆ. ಆ್ಯಂಡ್ ಇದು ಬಂದುಬಿಟ್ಟು ಯೂಮಿ ರೆಸ್ಟೋರೆಂಟ್, ಎಕ್ಸಾಕ್ಟ್ ಒರೈನ್ ಮಾಲಲ್ಲಿದೆ. ಎಂಟ್ರಿ ಆಗಿದ ತಕ್ಷಣವೇ ಟುವರ್ಡ್ಸ್
ಸೊ ನನ್ನ ಹಸ್ಬೆಂಡ್ ಇಲ್ಲಿ ಫುಲ್ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ, ಅದು ತೊಗೊಳ್ಳಿ ಇದು ತೊಗೊಳ್ಳ ಅದು ತೊಗೊಳ್ಳ ಅಂದರೆ ನಿಂಗೆ ಏನು ಇಷ್ಟ ಬೇಕು ತೊಗೊತಾರೆ. ಅಡ್ಗೊಳೆ ಮೇಲೆ ಏನಂತಾರೆ ದೀಪ ಇಡೋ ಥರ. ತೊಗೋ ಅಂದರೆ ತೊಗೊಂಬಿಡ್ಬೋದು, ಬೇಡ ಅಂದರೆ ಸುಮ್ಮನೆ ಆಗ್ಬೋದು. ಆದರೆ ಮಧ್ಯದಲ್ಲಿ ಹೇಳ್ತಾರೆ ಯಾವಾಗಲೂ ಅಷ್ಟೇ, ಅದೇನು ಸೇಫಾಗಿರಬೇಕು ಅಂತ ಹೇಳ್ತಾರೋ ಏನೋ ಗೊತ್ತಿಲ್ಲ. ನಿನ್ನ ಇಷ್ಟ, ನಿನಗಿಷ್ಟ ಆದರೆ ತೊಗೋ, ಇಲ್ಲಾಂದರೆ ಬಿಡು ಅಂತಾರೆ. ಅದು ಏನು ಯಾವ ರೀತಿ ಡಿಸಿಷನ್ ಅಂತಲೇ ಗೊತ್ತಾಗೋದಿಲ್ಲ. ಹೌದಾ ಅಲ್ವಾ ಇಲ್ಲ ಓಕೆನಾ ಅನ್ನೋದು ಕೂಡ ಗೊತ್ತಾಗಲ್ಲ. ಆ್ಯಂಡ್ ಇದೆಲ್ಲ ಡಿಫ್ರೆಂಟ್ ಆ ವಾಚಸ್ ಅಂತೂ ನನಗೆ ಚೈನ್ ವಾಚಸ್ಸು ಆ್ಯಂಟಿಕ್ ಡಿಸೈನ್ಸು ಇಷ್ಟ ಆಯಿತು, ಎಲ್ಲನೂ ಇಷ್ಟ ಆಯಿತು ನನಗೆ. ಏನು ಮಾಡೋದು, ಬಟ್ ಚಾನ್ಸ್ ಇದ್ದಿದ್ರೆ ಎಲ್ಲ ತೊಗೊಂಡು ಹೋಗ್ಬೋದಾಗಿತ್ತು, ಬಟ್ ಅದೆಲ್ಲ ಸೀನೇ ಇಲ್ಲ. ಸೊ ಅದರ ಎಕ್ಸಿಬಿಷನ್ ಒಳಗಡೆ ಬಂದು ವರ್ತ್ ಅನ್ನಿಸ್ತು. ಇಷ್ಟೆಲ್ಲ ಪ್ರಾಡಕ್ಟ್ಸ್ ನೋಡಿದ್ವಿ, ಇಷ್ಟೆಲ್ಲ ಥಿಂಗ್ಸ್ ನೋಡಿದ್ವಿ, ಎಕ್ಸ್ಪ್ಲೋರ್ ಮಾಡಿದೆ. ಲೈಕ್ ಮತ್ತು ಒಂದು ಕಡೆ ಗಿಡಗಳ ಬಗ್ಗೆನೂ ಇಟ್ಟಿದ್ರು. ಮುಂದೆ ನಿಮಗದು ಕ್ಯಾಕ್ಟಸ್ ಗಿಡ ಅದೆಲ್ಲ ಕಾಣಿಸುತ್ತೆ. ಅದು ಎಷ್ಟು ಇಷ್ಟಿಷ್ಟೇ ಇದ್ದಾವೆ. ನಾನು ಮುಟ್ಟೋದಕ್ಕೆ ಟ್ರೈ ಮಾಡಿದೆ, ಆದರೂ ಭಯ ಅನ್ನಿಸ್ತು. ಎಲ್ಲಾದರೂ ಏನಾದರೂ ಚುಚ್ಕೊಂಡ್ಬಿಟ್ರೆ ಆಮೇಲೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಸುಮ್ಮನೆ ರಿಸ್ಕೇ ತೊಗೊಳಕ್ಕೆ ಹೋಗಲಿಲ್ಲ. ಡಿಫ್ರೆಂಟ್ ಗಿಡಗಳು. ಸೊ ಇವಾಗಲೂ ಅದು ಎಕ್ಸಿಬಿಷನ್ ನಡೀತಾ ಇದೆಯೋ ಇಲ್ವೋ ಅಂತ ನಂಗೆ ನಿಜ ಗೊತ್ತಿಲ್ಲ. ನೀವೇನಾದರೂ ಒರೈನ್ ಮಾಲ್ ಕಡೆ ಹೋಗೋಗಿದ್ರೆ ನೀವು ಚೆಕ್ ಮಾಡಿ ನಡೀತಾ ಇದೆಯೋ ಇಲ್ವೋ ಅಂತ ನನಗೆ ಐಡಿಯಾ ಇಲ್ಲ. ಬಟ್ ನಾನು ಹೋಗಿದ್ದ ದಿವಸ ಅದು ಸೆಕೆಂಡ್ ಆರ್ ಥರ್ಡ್ ಡೇ ಇರಬೇಕದು. ಸೊ ಶೂಸ್ ಆಗಲಿ ಚಪ್ಪಲ್ಸ್ ಆಗಲಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಮನೆಗೆ ಬಂದು ಆ್ಯಸ್ ಯೂಶ್ವಲ್ ಫ್ಯಾಮ್ಲಿ ಜೊತೆ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಅಂದರೆ ಅದು ಕಂಪ್ಲೀಟ್ ಆಗಲ್ಲ ನಮಗೆ. ಸೊ ಅದಕ್ಕೇ ಮನೇಲಿ ನನ್ನ ಅಮ್ಮ ಅಪ್ಪ ಮತ್ತು ಅತ್ತೆ ಮಾವ ಅಕ್ಕ ಬಾವ ಆ್ಯಂಡ್ ಇಷ್ಟು ಜನಕ್ಕೋಸ್ಕರ ಬಿರಿಯಾನಿ, ದಿ ಆಲ್ವೇಸ್ ಎವ್ರಿ ಒನ್ಸ್ ಫೇವ್ರೆಟ್ ಹೈದ್ರಾಬಾದಿ ಬಿರಿಯಾನಿ ಮಾಡಿದೆ. ಸೂಪರ್ಬಾಗಿ ಬಂದಿತ್ತು, ಸೂಪರ್ ಟೇಸ್ಟ್. ಆ್ಯಂಡ್ ರಸಮ್ ಆ್ಯಸ್ ಯೂಶ್ವಲ್ ಮಕ್ಕಳಿಗೋಸ್ಕರ. ಆ್ಯಂಡ್ ಅಲ್ಲಿ ನಿಮಗೆ ಏನಾದರೂ ಬಿರಿಯಾನಿ ವ್ಲಾಗ್ ಬೇಕು ಅಂತಂದರೆ ನೀವು ನನ್ನ ವ್ಲಾಗ್ಸಲ್ಲಿ ಹೋಗಿ ಚೆಕ್ ಮಾಡಿ, ಇದು ನಿಮಗೆ ರೆಸಿಪಿ ಸಿಗುತ್ತೆ. ಆ್ಯಂಡ್ ತುಂಬ ಜನ ಅಷ್ಟೇ ಲೈಕ್ ಪರ್ಸ್ನಲಾಗಿ ನನ್ನನ್ನು ಪರಿಚಯ ಇರೋರು ಇರ್ಬೋದು, ಅವರು ನನಗೆ ಹೇಳಿದಂಥ ಒಂದು ಮಾತೇನೆಂದರೆ ಲೈಕ್ ಬಿರಿಯಾನಿ ಮಾಡಬೇಕಾದ್ರೆ ಯಾವತ್ತೇ ಆಗಲಿ ನೀವು ಚಿಕನ್ ಮತ್ತು ರೈಸ್ ಮೆಜರ್ಮೆಂಟ್ ಆಲ್ಮೋಸ್ಟ್ ಸೇಮ್ ತೊಗೊಳ್ಬೇಡಿ. ಸೊ ಇವಾಗ 1 kg ಚಿಕನ್ ತೊಗೊಳ್ತಾ ಇದ್ದೀರಾ ಅಂದರೆ ಅದರಲ್ಲಿ 3/4 kg ಅಷ್ಟು ರೈಸ್ ತೊಗೊಳ್ಳಿ, ಇಲ್ಲ ವೈಸ್ ವರ್ಸಾ ಮಾಡ್ಕೊಳ್ಳಿ. ತೀರಾ ಕಮ್ಮಿ ಮಸಾಲೆ ಎಲ್ಲ ಕಮ್ಮಿ ಇಟ್ಬಿಟ್ಟು ನೀವು ಅನ್ನನ ಜಾಸ್ತಿ ಹಾಕಿದ್ರೆ, ರೈಸ್ ಜಾಸ್ತಿ ಹಾಕಿದ್ರೆ ನಿಮಗೆ ಟೇಸ್ಟ್ ಬರೋದೇ ಇಲ್ಲ. ಸೊ ಆದಷ್ಟು ರೈಸ್ಗಿಂತ ಚಿಕನನ್ನು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಸೊ ದಟ್ ಇದು ಹೈದ್ರಾಬಾದಿ ಬಿರಿಯಾನಿ ಏನಂತಂದರೆ ನಿಮಗೆ ಮಸಾಲೆ ಎಲ್ಲ ಚಿಕನ್ ಜೊತೆಲೇ ಇರುತ್ತೆ ಮತ್ತು ಬಾಟಮ್ ಪಾರ್ಟಲ್ಲೇ ಇರುತ್ತೆ. ಸೊ ನೀವು ಜಾಸ್ತಿ ರೈಸ್ ಹಾಕಿಬಿಟ್ಟು 2 kg ರೈಸ್ ಹಾಕಿ 1 kg ಚಿಕನ್ ಹಾಕಿ ಸ್ವಲ್ಪ ಮಸಾಲ ಮಾಡಿಕೊಂಡ್ರೆ ನಿಮಗೆ ಅದು ಬಿರಿಯಾನಿ ಆಗೋಲ್ಲ. ಮೇಲ್ಮೇಲೆ ಬೆಳ್ಳಗೆ ರೈಸ್ ಹಾಗೇ ಇರುತ್ತೆ. ಸೊ ಆ ಎಡವಟ್ಟಿನ ಕೆಲಸ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಗೆ ಏನಿದ್ರು ಬಿರಿಯಾನಿ ಮಸಾಲ ನಾನು ಪೌಡರ್ ಮಾಡ್ಕೊತಿರಲ್ಲ, ಸೊ ಅದರಲ್ಲೇ ನಿಮಗೆಲ್ಲ ಟೇಸ್ಟ್ ಇರೋದು. ಸೊ ನಾನು ಜಸ್ಟ್ 1 kgಗೆ 2.5 ಸ್ಪೂನ್ಸ್ ಹಾಕ್ತೀನಿ. ಬಟ್ ನೀವು ಅದನ್ನು 2 kg 3 kg ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ನೀವು ಸ್ಪೂನ್ಸ್ ಮೆಜರ್ಮೆಂಟ್ನ ಇನ್ಕ್ರೀಸ್ ಮಾಡ್ಕೋಬೇಕು, ಕಮ್ಮಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಭಯಪಡ್ತಿ ನನಗೆ ಭಯ
Nana bad boy. Itla ma bad boy. అది భీము బాస్మతి ಸೊ ನಾನು ಅಡುಗೆ ಮನೇಲಿ ಇದ್ದೀನಿ ಅಂತಂದರೆ ಮೇಡಮ್ ನನ್ನ ಕಂಪ್ನಿ ಕೊಡೋಕೆ ಬಂದುಬಿಡ್ತಾರೆ ಆ್ಯಂಡ್ ಕ್ವಶನ್ ಮೇಲೆ ಕ್ವಶನ್ ಎಷ್ಟು ಕ್ವಶನ್ಸ್ ಇರುತ್ತಂತೆ ಅವಳಿಗೆ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಿರ್ತಾಳೆ ಆ್ಯಂಡ್ ಆ್ಯಸ್ ಅ ಪೇರೆಂಟ್ಸ್ ಸೊ ನಾವು ಅವಳಿಗೆ ವರ್ಲ್ಡ್ ತೋರಿಸ್ತಾ ಇರ್ತೀವಿ. ಸೊ ಮಕ್ಕಳು ನಮ್ಮ ಥ್ರೂ ಏನಂತಾರೆ ಪ್ರಪಂಚನ ನೋಡ್ತಾರೆ. ಸೊ ಅದಕ್ಕೋಸ್ಕರ ಅವಳ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡೋದು ನಮ್ಮ ಕರ್ತವ್ಯ. ಸೊ ಅದಕ್ಕೆ ಅವಳು ಪ್ರತಿಯೊಂದು ಕ್ವಶನ್ಗೂ ನಾನು ಯಾವಾಗಲೂ ಐ ಮೇಕ್ ಶ್ಯೂರ್ ದಟ್ ಐ ಆನ್ಸರ್ ಹರ್ ಸೊ ದಟ್ ಶೀ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ. ಸೊ ಹೀಗೆ ನನ್ನ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಬ್ಲಾಗ್ ಕಂಪ್ಲೀಟ್ ಆಯಿತು ಆ್ಯಂಡ್ ಕೀಪ್ ವಾಚಿಂಗ್ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಸೊ ದಟ್ ಈಸ್ ಹೌ ಯು guys can support me and I'll make sure that I'll make some super videos and super content. Until then, keep watching, keep smiling. Bye.